ಸವಿಗನ್ನಡ ಪ್ರಥಮ ಭಾಷೆ ಕನ್ನಡ 2ನೇ ತರಗತಿ. ರೈತ ಮತ್ತು ಹದ್ದು. ಒಂದು ಊರಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿದ್ದನು. ಒಮ್ಮೆ ಒಂದು ಹದ್ದು ಬಲೆ ಒಳಗೆ ಸಿಕ್ಕಿಕೊಂಡಿತ್ತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿದ ರೈತನಿಗೆ ಕರುಣೆ ಬಂದಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯಿತು. ಊರ ಹೊರಗೆ ರೈತನ ಮನೆ ಇದ್ದಿತ್ತು. ಒಮ್ಮೆ ತನ್ನ ಮನೆಯಲ್ಲಿ ಕುಳಿತಿದ್ದ. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿ ಇತ್ತು. ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು. ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತ್ತು. ರೈತನಿಗೆ ಕಾಣಿಸುವಂತ ಸ್ವಲ್ಪ ದೂರದಲ್ಲಿ ಬೀಳಿಸಿತ್ತು. ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕೆ ಒಂದೇ ನಾಣ್ಯವನ್ನು ತಂದು ಹಾಕಿತ್ತು ಎಂದು ತಿಳಿಯಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿ ಹೋಯಿತು. ಪ್ರಶ್ನೆ 1. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ಉತ್ತರ: ರೈತ ತನ್ನ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿದ್ದ. ಪ್ರಶ್ನೆ 1. ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ಉತ್ತರ: ಹದ್ದು ಬಲೆ ಒಳಗೆ ಸಿಕ್ಕಿಕೊಂಡಿತ್ತು. ಪ್ರಶ್ನೆ 1. ಹದ್ದನ್ನು ಬಲೆಯಿಂದ ಯಾರು ಬಿಡಿಸಿದರು? ಉತ್ತರ: ರೈತನು ಬಲೆ ಒಳಗಿಂದ ಹದ್ದನ್ನು ಬಿಡಿಸಿದನು. ರೈತನ ಮನೆ ಗೋಡೆ ಯಾವ ಸ್ಥಿತಿಯಲ್ಲಿ ಇತ್ತು? ರೈತನ ಮನೆಯಲ್ಲಿ ಇರುವ ಗೋಡೆ ಕುಸಿಯ ಸ್ಥಿತಿಯಲ್ಲೇ ಇತ್ತು. ರೈತನು ಹದ್ದಿನ ಕಡೆಗೆ ಹೇಗೆ ನೋಡಿದನು? ರೈತನು ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು.